ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆರ್ಯ, ಝಂಡೆ, ನಮ್ಮಿಬ್ಬರ ಮಧ್ಯೆ 1000 ಬಂದ್ರು ನೀನ್ ನನ್ನ ಗೆಳೆಯ ಅನ್ನೋದು ಸುಳ್ಳಲ್ಲ. ನೀನ್ ಬರ್ತೀಯ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ಅಂತ ಗೊತ್ತಿರ್ಲಿಲ್ಲ. ನೀನೇ ನನ್ನ ಜೊತೆ ಇದ್ದ ಮೇಲೆ ಇನ್ನೇನು ಭಯ ನನಗೆ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣ. ಹಲೋ ಸರ್, ನೀವು ಹೇಳಿದ ಬಿಲ್ಡಿಂಗ್ ಮುಂದೆ ಬಂದು ನಿಂತಿದ್ದೀನಿ ಸರ್, ಬೇಗ ಬನ್ನಿ ಸರ್. ಏನಾಯ್ತಪ್ಪ? ಅನು ಮೇಡಮ್, ಇವರು ನಿಮ್ಮ ಆಟೋದಲ್ಲಿ ಬಂದ್ರ? ಹ್ಞೂ ಸರ್. ಇವರು ಇಲ್ಲಿ ಕರ್ಕೊಂಬಂದು ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ ಸರ್. ಇವ್ರು ನಿಮ್ಗೆ ಗೊತ್ತಾ? ಈ ಮೆಡಿಕಲ್ ಸೆಂಟರ್ ಓನರೇ ಇವ್ರಿ. ಸತ್ಯ, ಸುರೇಶ್, ಬೇಗ ಬನ್ರಿ, ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಬಾರು, ಬಾರು, ಕೂತ್ಕೋ ಆರ್ಯ, ಕೂತ್ಕೋ. ಆರ್ಯ, ನೀನ್ ನೋಡಿ, ತಿಕ್ ತಪ್ಪಿ ಮರಳುಗಾಡಲ್ಲಿ ಓಡಾಡೋನ್ಗೆ ನೆರಳು ನೀರು ಸಿಕ್ಕದಷ್ಟೇ ಖುಷಿ ಆಯ್ತು ಕಣೋ. ಎಂಥ ಸಂದರ್ಭದಲ್ಲೂ ಯಾರು ಏನೇ ಹೇಳಿದ್ರು ನೀನು ನನ್ನ ಕೈ ಬಿಡಲ್ಲ ಅಂತ ನಂಗೆ ಗೊತ್ತು. ನಿನ್ನ ಹೇಗೆ ಬಿಡೋಕ್ಕಾಗುತ್ತೆ ಜೆಂಡೆ? ನೀನು ನನಗೆ ಮಾಡಿರೋ ಉಪಕಾರ 1-2? ನಿನ್ನ ಅನ್ನದ ಋಣ ನನ್ನ ಮೇಲಿದೆ ಜೆಂಡೆ. ಹೊಟ್ಟೆ ಹಸಿದಾಗ ತಾಯಿ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿಸ್ದೆ, ಅಣ್ಣನ ಹಾಗೆ ಕಾಳಜಿ ಮಾಡಿದೆ, ಅಪ್ಪನ ಹಾಗೆ ವಾತ್ಸಲ್ಯ ತೋರಿಸ್ದೆ. ನಿನ್ನನ್ನು ಏನು ಅಂತ ಕರೀಲಿ ಜೆಂಡೆ? ನಮ್ಮ ಸ್ನೇಹಕ್ಕೆ ಬರೀ ಗೆಳೆತನ ಅನ್ನೋ ಹೆಸರು ಸಾಕ? ಆರ್ಯ, ನಾನು ನಿನ್ನ ಜೊತೆ ಮತ್ತೆ ಹೀಗೆ ಮಾತಾಡ್ತೀನಿ ಅಂತ ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಕಣೋ. ನೀ ಬಂದಿಯಲ್ಲ, ಇನ್ನೆಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರು. ಜೆಂಡೆ, ಹಸುವಾಗ್ತಾ ಇದೆ, ಊಟ ಹಾಕ್ತೀಯಾ? ಎಂತ ಮಾತಾಡ್ತಿದ್ಯೋ? ಛೇ, ನಾನು ಅಷ್ಟೇ, ಬಂದವ್ರಿಗೆ ಏನು ಬೇಕು ಅಂತಾನೂ ಕೇಳಿಲ್ಲ. 5 ನಿಮಿಷ ಕೊಡು, ಬಿಸಿ ಬಿಸಿ ಊಟ ಮಾಡಾಕ್ತೇನೆ. ಅರ್ಯ, ನಿಂಗೆ ಹಳೇದೆಲ್ಲ ನೆನಪಾಗಿದೆ. ಅಷ್ಟೇ ಅಲ್ಲ, ನನ್ನ ಮುಖ ಹೀಗೆ ಯಾಕಾಯ್ತು ಅಂತನೂ ಗೊತ್ತಾಯ್ತು. ಅದನ್ನೆಲ್ಲ ಕೇಳಿ ಕೇಳಿ ನನ್ನ ತಲೆ ಕೆಟ್ಟು ಹೋಗಿದೆ ಜೆಂಡೆ. ಜೆಂಡೆ, ನೀನು ಅಡುಗೆ ಮಾಡೋಕ್ಕೆ ಮೊದಲು 1 ಲೋಟ ಖಡಕ್ ಶುಂಠಿ ಟೀ ಮಾಡಿಕೊಡ್ತೀಯಾ? ಅದನ್ನು ಕುಡಿದು ನಾನು ಫುಲ್ಲು ರಿಲ್ಯಾಕ್ಸ್ ಆಗಿಬಿಡ್ತೀನಿ. ಆಮೇಲೆ ನೀನು ಏನು ಅಡುಗೆ ಮಾಡಿಕೊಟ್ರು ಅದನ್ನು ಹೊಟ್ಟೆ ತುಂಬ ತಿಂದು ಮಲ್ಕೋತೀನಿ. ಯಾಕೇನು ಮಾತಾಡ್ತಿಲ್ಲ? ನನಗೆ ಊಟ ಹಾಕಲ್ವೇನೋ? ಹಾಗಲ್ಲ, ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನಿಜ ಹೇಳು, ನಿನ್ಗೆ ಹಳದಿಲ್ಲ ನೆನಪಾಯ್ತಾ? ಯಾಕೋ ಹಾಕಿ ಕೇಳ್ತಿದ್ಯಾ? ಆರ್ಯ, ನನ್ನನ್ನು ನೀನು ದೂರ ಮಾಡಲ್ಲ ತಾನೆ? ನಾನು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಕಣೋ. ನಂಗೆ ಬೇರೆ ಯಾವುದು ಕೆಟ್ಟ ಉದ್ದೇಶ ಇರಲಿಲ್ಲ. ಏ ಬಡವಾ, ಇದೆಲ್ಲ ನಿನ್ನ ಹತ್ರ ಕೇಳಿದವ್ರು ಯಾರೋ? 1 ಲೋಟ ಟೀ, ಒಳ್ಳೆ ಊಟ,
ಮಾಡ್ಕೊಡಕ್ಕಾಗತ್ತಾ ಇಲ್ವಾ? ನೆನಪು ಬಂದ ತಕ್ಷಣನೇ ಮಗು ತಾಯಿನ ಹುಡ್ಕೊಂಡು ಹೋಗೋ ಹಾಗೆ ನಾನು ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನಿ. ಊಟ ಹಾಕ್ತೀಯೋ ಇಲ್ವೋ? ರೆಡಿ ಮಾಡ್ತೀನಿ ಕಣು, ರೆಡಿ ಮಾಡ್ತೀನಿ. 5 ನಿಮಿಷ ಕಣ, ರೆಡಿ ಮಾಡಿಬಿಡ್ತೀನಿ. ಜೇಂಡೆ, ಈ ನಿನ್ನ ಕಣ್ಣೇ ಹೇಳ್ತಾ ಇದೆ ನೀನು ನನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ಯಾ ಅಂತ. 5 ನಿಮಿಷ. ಸುಸ್ತಾಗಿದ್ದಾರೆ, ಅವರಿಗೆ ರೆಸ್ಟ್ ಬೇಕು ಅಷ್ಟೇ. ಮೋಸ್ಟ್ಲಿ ಪ್ರೆಗ್ನೆನ್ಸಿಲಿ ಕೊಟ್ಟಿರೋ ಟ್ಯಾಬ್ಲೆಟ್ ಸರಿಯಾಗಿ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಏನು ಅನು ಮೇಡಮ್ ಪ್ರೆಗ್ನೆಂಟ್ ಇದ್ದಾರಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಇಲ್ಲ ಡಾಕ್ಟರ್, ಅನು ಮೇಡಮ್ ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದರು ಅನ್ನೋದೇ ಗೊತ್ತಿಲ್ಲ. ಅವ್ರು ಸಾಮಾನ್ಯವಾಗಿ ಇಲ್ಲಿ ಬರಬೇಕಂದ್ರೆ ಫೋನ್ ಮಾಡಿ ಬರ್ತಾರೆ. ಆದರೆ ಇವತ್ತು ಆಟೋದಲ್ಲಿ ಬಂದರು ಅಂತ ಶ್ರೀನಿವಾಸ್ ಅವರು ಹೇಳಿದ್ರು. ಏನೋ ಸಮಸ್ಯೆ ಇಲ್ಲ ತಾನೇ? ನೋನು, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಷ್ಟೇ. ಓಕೆ ಡಾಕ್ಟರ್, ನಾನು ಇವ್ರು ಬಂದಿರೋದನ್ನು ಈಗಲೇ ಶಾರದಾ ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವರೇ ಇಲ್ಲಿಗೆ ಬರ್ತಾರಾ ಇಲ್ಲ ನಾವೇ ಅನು ಮೇಡಮ್ನ ಅಲ್ಲಿ ಡ್ರಾಪ್ ಮಾಡೋದು ಅನ್ನೋದನ್ನು ಕೇಳಿ ತಿಳ್ಕೊತೀನಿ. ಓಕೆ, ನಾನೇನು ಹೊರಡ್ಲಾ? ಓಕೆ ಡಾಕ್ಟರ್, ಓಕೆ, ಥ್ಯಾಂಕ್ ಯು. ಯಾ. ನಾನು ಶಾರದಾ ಮೇಡಮ್ ಫೋನ್ ಮಾಡಿ ಬರ್ತೀನಿ. ಸುಧಾ ಅವರೇ, ಅನು ಮೇಡಮ್, ಹೌ ಡು ಯು ಫೀಲ್ ನೋ? ನಿಮ್ಗೇನಾಗಿಲ್ಲ ತಾನೇ? ಐ ಆಮ್ ಫೈನ್. ನೀವು ತಾಯಿ ಆಗ್ತಿರೋದು ಕೇಳಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀವು ಆಟೋದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ ಅಂತ ಶ್ರೀನಿವಾಸ್ ಅವ್ರು ಹೇಳಿದ್ರು. ಅದಕ್ಕೆ ಶಾರದಾ ಮೇಡಮ್ಗೆ ನೀವು ಇಲ್ಲಿಗೆ ಬಂದಿರೋ ವಿಷಯನ ಇನ್ಫಾರ್ಮ್ ಮಾಡೋಣ ಅಂತ ಹೋಗ್ತಿದ್ದೆ. ಬೇಡ, ಯಾಕನ್ನು ಮೇಡಮ್? ನಾನಿಲ್ಲಿರೋ ವಿಷಯನ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಬೇಡಿ. ಬಟ್ ಮ್ಯಾಮ್, ನಾವು ಇನ್ಫಾರ್ಮ್ ಮಾಡಬೇಕಲ್ವಾ? ಈಗ ನಾನು ಏನೂ ಹೇಳೋ ಪರಿಸ್ಥಿತಿಲಿಲ್ಲ. ನಾನಿಲ್ಲಿರೋದಕ್ಕೆ ನಿಮಗೇನು ಅಭ್ಯಂತರನೂ ಇಲ್ಲ ಅಲ್ವಾ? ಅಯ್ಯೋ ಮೇಡಮ್, ಇದು ನಿಮ್ಮ NGO, ನೀವು ನನ್ನ ಹತ್ರ ಪರ್ಮಿಷನ್ ಕೇಳಬೇಕಾ? ನಿಮ್ಮಿಂದ ಅದೆಷ್ಟೋ ಜನ ಸಹಾಯ ಪಡ್ಕೊಂಡಿದ್ದಾರೆ, ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀವಿಲ್ಲಿರೋದಕ್ಕೆ ನನ್ನ ಹತ್ರ ಕೇಳಬೇಕಾ? ಈ ವಿಷಯನ ನಾವು ಯಾರ ಹತ್ರನೂ ಹೇಳೋದಿಲ್ಲ. ನೀವು ಉಳ್ಕೊಳಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟು ಮಾಡ್ತೀವಿ. ಮೇಡಮ್ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿ. ಇರಿ ಒಂದು ನಿಮಿಷ, ಅದೆಲ್ಲ ಏನೂ ಬೇಡ. ಇಲ್ಲೆಲ್ಲರೂ ಹೇಗಿರ್ತಾರೋ ನಾನು ಹಾಗೆ ಇರ್ತೇನೆ. ನನಗೋಸ್ಕರ ವಿಶೇಷವಾಗಿ ಏನೂ ಬೇಡ. ನನಗೋಸ್ಕರ ಅಲ್ಲದೆ ಇದ್ದರೂ ನನ್ನ ಹೊಟ್ಟೆಲಿ ಬೆಳೀತಿರೋ ಮಗುಗೋಸ್ಕರನಾದರೂ ನಾನಿಲ್ಲಿ ಇರಲೇಬೇಕಾಗಿದೆ. ಮೇಡಮ್, ನಿಮಗೆ ಎಷ್ಟು ದಿನ ಇಲ್ಲಿ ಇರಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಇಲ್ಲೇ ಇರಿ. ನಿಮ್ಮ ಜೊತೆ ನಾವಿದ್ದೀವಿ, ಯಾವುದಕ್ಕೂ ಸ್ಟ್ರೆಸ್ ತಗೋಬೇಡಿ. ಥ್ಯಾಂಕ್ ಯು ಸುಧಾ ಅವರೇ. ಥ್ಯಾಂಕ್ಸ್ನ ನಾವು ನಿಮಗೆ ಹೇಳಬೇಕು ಮೇಡಮ್. ನಿಮ್ಮ ಜೊತೆ ಇರೋದೇ ನಮ್ಮ ಅದೃಷ್ಟ. ಶ್ರೀನಿವಾಸ್, ಡಾಕ್ಟ್ರಿಗೆ ಫೋನ್ ಮಾಡಿ ಅನು ಮೇಡಮ್ಗೆ ಏನು ಫುಡ್ ಕೊಡಬೇಕು ಅನ್ನೋದನ್ನು ಕೇಳ್ಕೊಳ್ಳಿ. ಇದನ್ನೆಲ್ಲ ವ್ಯವಸ್ಥೆ ನೀನೇ ಮಾಡಬೇಕು. ಸರಿ ಮ್ಯಾಮ್. ಇಲ್ಲ, ಅದೆಲ್ಲ ಏನೂ ಬೇಡ. ಎಲ್ರಿಗೂ ಏನು ಅಡುಗೆ ಮಾಡಿದಿರೋ ಅದನ್ನೇ ನನಗೂ ತಂದ್ಕೊಡಿ, ಅದೇ ನನಗಿಷ್ಟ. ನೋ ಪ್ರಾಬ್ಲಮ್ ಮೇಡಮ್, ಒಂದ್ಸಲಿ ಡಾಕ್ಟರ್ನ ಕೇಳೋದು ಒಳ್ಳೇದಲ್ವಾ? ಸರಿ, ಈಗ ನೀವು ರೆಸ್ಟ್ ಮಾಡಿ, ನಾನು ಬರ್ತೀನಿ. ಪುಷ್ಪ, ನೀನು ಆತಂಕ ಪಡೋವಂಥದ್ದು ಏನೂ ಆಗಿಲ್ಲ, ಯೋಚನೆ ಮಾಡಬೇಡ. ಅಮ್ಮ ಹೇಳುತ್ತಿಲ್ವಾ ಏನೂ ಆಗಲ್ಲ ಅಂತ? ಅದು ಅಲ್ಲದೆ ಅನು ಏನು ಚಿಕ್ಕ ಹುಡುಗಿ ಅಲ್ಲ. ಅವಳು ದೂರದಲ್ಲಿದ್ರು ನಮ್ಮ ಮನಸ್ಸಲ್ಲಿ ಆಗ್ತಿರೋ ಗೊಂದಲ ಅವಳಿಗೆ ಗೊತ್ತಾಗುತ್ತೆ ಕಣೆ. ಈಗ ಅವಳಿಗೇನೋ ಬೇಜಾರಾಗಿದೆ, ಹೋಗಿದ್ದಾಳೆ, ಬರ್ತಾಳೆ ಬಿಡು. ಹೌದು ಪುಷ್ಪ, ನಮ್ಮ ಆರ್ಯ ಅನುನ ಈಗಲೇ ಕರೆಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳಿಗೆ ಸಮಾಧಾನ ಆಗಲಿ ಅಂತ ಸುಮ್ಮನಿದ್ದೀನಿ. ಅವಳು ವಾಪಸ್ ಬಂದರೆ ಅಷ್ಟೇ ಸಾಕು.
ಬೇಕಿದ್ರೆ ನೋಡ್ತಿರೋ, ಆರ್ಯ ಬರಬೇಕಾದ್ರೆ ಅವನೊಬ್ಬನೇ ಬರಲ್ಲ, ಅನೂನು ಕರ್ಕೊಂಬರ್ತಾನೆ. ಈಗ ನಡೀತಿರೋದೆಲ್ಲ ಒಳ್ಳೇದಕ್ಕೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಳ್ಳೇದೇ ಆಗುತ್ತೆ. ಅಮ್ಮ ಊಟ ರೆಡಿ ಇದೆ. ನಡೀರಿ ಊಟ ಮಾಡೋಣ. ಸುಬೋರೆ ನಡೀರಿ. ಬಾ ಪುಷ್ಪ, ಎಲ್ಲ ಸರಿ ಹೋಗುತ್ತೆ. ಬಾ. ಇನ್ನೂ ಎಷ್ಟೊತ್ತೋ ನನ್ನ ಹೊಟ್ಟೆ ತಾಳ ಹಾಕ್ತಿದೆ ಜೆಂಡೆ. ಬಂದೆ. ಏ ಆಯ್ತು ಕಣ ಆರ್ಯ, ಕುಕ್ಕರ್ ಇನ್ನೊಂದ್ಸಲ ಕೂಗಿದ್ರೆ ಬಿಸಿ ಬಿಸಿ ಅನ್ನ ರೆಡಿ. ಸಾರ್ಗೆ ಒಗ್ಗರಣೆ ಹಾಕಿದ್ರೆ ಮುಗೀತು. ಇವತ್ತೇ ಅಲ್ವಾ ನೀನು ಇಷ್ಟೊತ್ತು ತಗೊಳ್ತಾ ಇರೋದು ಅಡುಗೆ ಮಾಡೋದಕ್ಕೆ? ನೀನು ಬಂದಿರೋ ಖುಷಿನಲ್ಲಿ ಕೈಕಾಲೇ ಆಡ್ತಿಲ್ಲ ಕಣೋ ಆರ್ಯ. ಇದು ನಿಜಾನ ಕನಸ ಅನ್ನೋದು ಗೊಂದಲ ಆಗ್ತಿದೆ. ಇದು ಕನಸಾಗಿದ್ರೆ ನಿಂಗೆ ತುಂಬ ಖುಷಿ ಆಗ್ತಿತ್ತು ಅಲ್ವಾ? ಯಾಕೋ ಹಾಗೆ ಮಾತಾಡ್ತೀಯ ಆರ್ಯ? ನೀವು ಬಂದಿರೋದಕ್ಕಿಂತ ಖುಷಿ ನಂಗೆ ಬೇರೆ ಏನಿದೆ ಹೇಳು? ಜಾಸ್ತಿ ಖುಷಿ ಆದಾಗ ತಲೆ ಓಡಲ್ವಲ್ಲ, ಹಂಗಾಗ್ತಿದೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಈ ಗಾಬರಿಲಿ ನಿನಗಿಷ್ಟವಾದ ಅಡುಗೆ ಮಾಡೋಕ್ಕೂ ಕೂಡ ಮರ್ತೋಗ್ತಾ ಇದೆ. ಈ ಮಾಗಿ ಚಳಿಲೂ ಇಷ್ಟೊಂದು ಬೆವರ್ತಿದ್ಯಾ ಅಂದರೆ ನನಗೆಲ್ಲ ಗೊತ್ತಾಗ್ತಿದೆ. ಬೇಕಾದರೆ ನಾನೆಲ್ಲ ನೆನ್ಪು ಮಾಡಲಾ? ಅದೇ ನನಗಿಷ್ಟವಾದ ಅಡುಗೆನ ಹೇಗೆ ಮಾಡೋದು ಅಂತ. ಇನ್ನೇನು ಅಡುಗೆ 5 ನಿಮಿಷದಲ್ಲಿ ಆಗೋಗುತ್ತೆ. ಅಡುಗೆ ಮನೆಯಲ್ಲಿ ಜಾಸ್ತಿ ಗಾಳಿ ಆಡಲ್ವಲ್ಲ, ಬೆಂಕಿ ಹಬೆಗೆ ಶಕೆ ಜಾಸ್ತಿ ಆಗ್ತದೆ. ಗ್ಯಾಸ್ ಸ್ಟವ್ ಆದರೂ ಕಟ್ಟಿಗೆ ಒಲೆ ಆದರೂ ಬೆಂಕಿನೇ. ಏನೇ ಆಗಬೇಕಾದ್ರೂ ಅದು ಮೊದಲು ಬೆಂಕಿಲೇ ಬೇಯೋದನ್ನು ಕಲಿಬೇಕು ಅಲ್ವಾ? ನನಗಿದ್ರಲ್ಲಿ ಅನುಭವ ಕಮ್ಮಿ. ಹೋಗು, ಬೇಗ ಹೋಗಿ ಊಟ ತಗೊಂಬ. ಯಾವ ನೋವನ್ನು ಬೇಕಾದ್ರೂ ತಡ್ಕೊಂಡ್ಬಿಡ್ತೀನಿ, ಆದರೆ ಹಸುವನ್ನು ತಡ್ಕೊಳಕ್ಕಾಗಲ್ಲ. ನೀನು ನನ್ನ ಜೊತೆಲಿದ್ರೆ ಪ್ರಪಂಚನೇ ಗೆಲ್ತೀನಿ ಕಣೋ. 5 ನಿಮಿಷ ಇರು. ಬೇಗ ಹೋಗಪ್ಪ. ಅಕ್ಕ ಬಿಸಿ ಬಿಸಿ ಊಟ ರೆಡಿ. ಇನ್ನೇನಾದ್ರೂ ಬೇಕಿದ್ರೆ ಹೇಳಿ ಅಕ್ಕ. ನನಗೆ ಕೆಲವೊಂದು ಮಾತ್ರೆಗಳು ಬೇಕಾಗಿತ್ತು, ತಂದು ಕೊಡೋದಕ್ಕಾಗತ್ತಾ? ಯಾವ ಮಾತ್ರೆ ಅಂತ ಹೇಳಿ ಅಕ್ಕ. ನಾ ಹೇಳ್ತೀನಿ, ದುಡ್ಡು ತಗೋಬೇಕು. ಅದೇನು ಪರವಾಗಿಲ್ಲ ಅಕ್ಕ. ದುಡ್ಡು ತಗೊಳ್ಳಿಲ್ಲ ಅಂದರೆ ನನಗೆ ಬೇಡ. ಸರಿ ಅಕ್ಕ, ನೀವು ಹೇಗೆ ಹೇಳ್ತೀರೋ ಹಾಗೆ. ಅರೆ, ಇನ್ನೂ ಊಟನೇ ಮಾಡಿಲ್ವಾ? ನೀನೇನು ಮಾತಾಡ್ಸ್ಕೊಂಡೇ ನಿಂತಿದ್ಯಾ? ಇಲ್ಲ ಮೇಡಮ್. ಅಯ್ಯೋ ಇಲ್ಲ, ನಾನೇ ಮಾತಾಡಿಸ್ತಿದ್ದೆ. ಹೌದಾ? ಓಕೆ ಓಕೆ. ನಿಮಗೆ ಈ ಊಟ ಹೇಗನ್ಸುತ್ತೋ ಗೊತ್ತಿಲ್ಲ. ಕಣ್ಣಿಗೂ ಮೂಗಿಗೂ ಈಗ ಆಲ್ರೆಡಿ ತೃಪ್ತಿ ಕೊಟ್ಟಿದೆ. ಇನ್ನೇನಿದ್ರು ಹೊಟ್ಟೆಗೆ ಸಮಾಧಾನ ಮಾಡಬೇಕು ಅಷ್ಟೆ. ನಿಮ್ಮ ಸಿಂಪ್ಲಿಸಿಟಿಯಿಂದ ನಾವು ಕಲಿಯೋದು ತುಂಬಾ ಇದೆ. ನಿಮ್ಮನ್ನು ಮನೇಲಿ ತುಂಬ ಕೇರಿಂದ ನೋಡ್ಕೊಂಡಿರ್ತಾರೆ. ಇಲ್ಲಿನ ಹಾಸ್ಪಿಟಾಲಿಟಿ ನಿಮಗೆ ಹೆಂಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ. ಏನೂ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದೆ. ಆದರೂ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ನೀವಿಲ್ಲದೆ ನಿಮ್ಮ ಮನೆಯವರೆಲ್ಲ ಇರಕ್ಕೆ ಸಾಧ್ಯನಾ? ಸಾರಿ, ಅನ್ಸಿದ್ದಕ್ಕೆ ಕೇಳ್ಬಿಟ್ಟೆ. ನೀವು ಊಟ ಮಾಡಿ. ಅಮ್ಮ ಆಗ್ತಿರೋ ಪ್ರತಿ ಹೆಣ್ಮಕ್ಳಿಗೂ ಮನೆಯವರ ಆರೈಕೆ ಮುಖ್ಯ ಅಲ್ವಾ? ಅದಕ್ಕೆ ಕೇಳಿದೆ. ಒಂದು ಲೆಕ್ಕದಲ್ಲಿ ನಾವೆಲ್ಲ ನಿಮ್ಮ ಮನೆಯವರೇ. ನಿಮಗೇನು ಬೇಕೋ ಅದನ್ನು ಸಂಕೋಚ ಇಲ್ಲದೆ ಕೇಳಿ. ಅಯ್ಯೋ ನೋಡಿ, ನಾನು ಮಾತಾಡ್ಸ್ಕೊಂಡೇ ನಿಂತಿದ್ದೀನಿ, ನೀವು ಊಟ ಮಾಡಿ. ಅವ್ರು ಊಟ ಮಾಡ್ತಾರೆ, ನೀನು ಹೊರಡು. ನೀವು ಊಟ ಮಾಡಿ ಮೇಡಮ್. ಇವ್ರು ಹೇಳಿದ ನಿಜಾನೇ. ನಾನಿಲ್ದೆ ಅಲ್ಲಿ ನಿಮಗೆಲ್ಲ ಹೇಗಾಗ್ತಿದೆಯೋ ಏನೋ. ನನ್ನ ಹುಡುಕ್ಬೇಡಿ ಅಂತ ಮೆಸೇಜ್ ಮಾಡಿದ್ರು ನಿಮ್ಮ ಚಿಂತೆ ಚಡುಪಡಿಕೆ ನಾನು ಇಲ್ಲಿಂದನೇ ಫೀಲ್ ಮಾಡ್ತಿದ್ದೀನಿ. ಸಾರಿ ಅಮ್ಮ. ಇಲ್ಲ, ನಾನು ಹೀಗೆಲ್ಲ ಯೋಚಿಸ್ಬಾರ್ದು. ಇನ್ನು ಸ್ವಲ್ಪ ಕಾಲ ಅಷ್ಟೆ, ಎಲ್ಲ ಬದಲಾಗತ್ತೆ. ಮುಖ್ಯವಾಗಿ ಆರ್ಯ ಸರ್ ಬದಲಾಗ್ತಾರೆ.
ಅನು ಮೇಡಮು ಮನೆಯವನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ನಿಜವಾದ ಕಾರಣ ಏನಿರ್ಬೋದು? ಅವ್ರು ಯಾವುದೇ ಕಾರಣಕ್ಕೆ ಬಂದಿದ್ರು ನಾನು ಅಲರ್ಟ್ ಆಗಿರೋದು ಒಳ್ಳೆಯದು. ಮೊದಲು ಈ ವಿಷಯನ ಜೇಂಡೆ ಸರ್ ಹತ್ರ ಹೇಳಬೇಕು. ಅರೆ ಇದೇನು ಕಟ್ಟಾಯ್ತು? ಜೆಂಡೆ, ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ? ಅದು ಯಾವುದೂ ಇಂಪಾರ್ಟೆಂಟ್ ಕಾಲ್ ಅಲ್ಲ. ಇಂಪಾರ್ಟೆಂಟ್ ಕಾಲ್ ಅಲ್ಲ ಅಂದರೆ ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಾರೆ? ಕೊಡು, ನಾನೇ ರಿಸೀವ್ ಮಾಡ್ತೀನಿ. ಬೇಡ, ನಾನೇ ವಿಚಾರಿಸ್ತೀನಿ. ಗೆಳೆಯ, ಯಾಕೆ ನನ್ನ ಮುಂದೆ ಮಾತಾಡಬಾರ್ದು ಅಂತನಾ? ನಿನಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ, ಮನೆ ಮಠ ಇಲ್ಲ, ಬರೀ ಅದು ಇದು ಡೀಲಿಂಗ್ಸು ಬಿಸ್ನೆಸ್ ಕಾಲ್ಗಳೇ ಬರೋದು. ನನ್ನ ಮುಂದೆನೇ ಮಾತಾಡ್ಬೋದಲ್ಲ? ಪ್ಲೀಸ್ ಜಂಡೆ ಸರ್, ಕಾಲ್ ಪಿಕ್ ಮಾಡಿ. ಮಾತಾಡು, ಇಲ್ಲೇ ಏನು ಪ್ರಾಬ್ಲಮ್ಮು? ಓಕೆ. ಹಲೋ. ಹಲೋ ಜಂಡೆ ಸರ್, ತುಂಬ ಇಂಪಾರ್ಟೆಂಟ್ ವಿಷಯ. ಹೇಳಿ ಹೇಳಿ. ಇನ್ಮೇಲೆ ಪ್ರತಿ ತಿಂಗಳು ನೀವು ಕೇಳೋ ದುಡ್ಡನ್ನು ಕೊಡೋಕ್ಕೆ ನಮ್ಗೆ ಕಷ್ಟ ಆಗ್ಬೋದು. ಯಾಕೆ, ಏನಾಯ್ತು? ಅನು ಮೇಡಮ್ ಇಲ್ಲಿಗೆ ಬಂದಿದ್ದಾರೆ, ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಿದ್ದಾರೆ. ಏನು? ಹಾ ಸರ್, ಅನು ಮೇಡಮ್ ಇಲ್ಲಿರೋದನ್ನ ಮನೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ರು. ಮೋಸ್ಟ್ಲಿ ಅನು ಮೇಡಮ್ಗೆ ಇಲ್ಲಿನ ಕ್ವಾಲಿಟಿ ಬಗ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಬೇಕು ಅನ್ಸುತ್ತೆ. ಇಲ್ಲಿ ಊಟ ಹೇಗೆ ಕೊಡ್ತೀವಿ, ಇಲ್ಲಿನ ಹಾಸ್ಪಿಟಾಲಿಟಿ ಹೆಂಗಿದೆ, ಮೆಡಿಸಿನ್ ಎಲ್ಲ ಹೇಗೆ ಸಪ್ಲೈ ಮಾಡ್ತಿದ್ದೀವಿ ಅಂತ ಚೆಕ್ ಮಾಡೋಕ್ಕೆ ಬಂದಿರಬೇಕು ಅನ್ಸುತ್ತೆ ಸರ್. ತುಂಬ ಭಯ ಆಗ್ತಿದೆ ಸರ್. ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ನಾವು ಕೆಟ್ಟವರಾಗಕ್ಕಾಗೋದಿಲ್ಲ ಸರ್. ಪ್ಲೀಸ್ ಇನ್ಮೇಲೆ ನೀವು ನಮಗೇನು ಕೇಳಬೇಡಿ. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ. ಛೇ, ಯಾಕೇನು ರಿಯಾಕ್ಟ್ ಮಾಡದೆ ಫೋನ್ ಕಟ್ ಮಾಡಿಬಿಟ್ರು? ವಿಷಯ ಎಲ್ಲ ಅವ್ರು ತಿಳಿಸಿದ್ದೀನಿ, ಇನ್ಮೇಲೆ ಅವ್ರ ಇಷ್ಟ. ಏನಾಯ್ತು? ಅದೇ ಆಫೀಸ್ ಕಾಲ್. ಅಷ್ಟು ದೊಡ್ಡ ಮನೆ, ಕೈ ಕಾಲ್ಗೆ ಆಳು, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂದರೆ ಏನೋ ಉದ್ದೇಶ ಇಟ್ಕೊಂಡೇ ಬಂದಿರಬೇಕು. ನಮ್ಮ ಮುಂದೆ ಮನೆಯವ್ರಿಗೆ ಹೇಳ್ಬೇಡಿ ಅಂತ ಹೇಳಿ ಇಲ್ಲಿ ಇಷ್ಟು ಆರಾಮಾಗಿ ಊಟ ಮಾಡೋಕ್ಕೆ ಸಾಧ್ಯನಾ? ಇವರು ನಮ್ಮ ಹೆಲ್ತ್ ಸೆಂಟರ್ ರಿಯಾಲಿಟಿ ಚೆಕ್ ಮಾಡೋಕ್ಕಂತಾನೇ ಬಂದಿರಬೇಕು. ನಾನೇನು ಗೊತ್ತಿಲ್ಲದ ಹಾಗಿರ್ತೀನಿ. ಶಾರದಾ ಮೇಡಮ್ ಅವ್ರಿಗೂ ಈ ವಿಷಯ ಹೇಳೋದಿಲ್ಲ. ಊಟ ಮಾಡಿ. ಕೈಗೂಟ ಕೊಟ್ಟು ಏನೋ ಯೋಚನೆ ಮಾಡ್ತಾ ಕೂತಿದ್ಯಲ್ಲ, ತಿನ್ಸೋರು ಯಾರು? ಓ, ಹಾಗಾದರೆ ಇದು ಬರೀ ನಾಮಕಾವಾಸ್ತೆ, ಅತಿಥಿ ಸತ್ಕಾರನಾ? ಛೇ, ಹಾಗೇನಿಲ್ಲ. ಇಲ್ಲ, ಆ ಫೋನ್ ಕಾಲ್ ಬಂದಾಗಿಂದ ನೀನು ಯಾಕೋ ಒಂಥರ ಇದೆಯಾ? ಇಲ್ಲ, ಹಾಗೇನಿಲ್ಲ ಆರ್ಯ. ನೀನಿಲ್ಲ ಅಂದರೆ ನಾವು ನಂಬಿಡ್ಬೇಕಾ? ಯಾರು ಕಾಲ್ ಮಾಡಿದ್ದು ಅಂತ ಕೇಳ್ಬೋದಾ ಜೆಂಡೆ ಸರ್? ಸುಧಾ. ಯಾರು? ನಮ್ಮ ವರ್ಧನ್ ಕಂಪ್ನಿ ಆರೋಗ್ಯ ಕೇಂದ್ರದ ಡೈರೆಕ್ಟ್ರು. ಆಗಾಗ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಿರ್ತಾರೆ. ಅಷ್ಟಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ಯಾ? ಹಸುವಾಗ್ತಾಯಿದೆ ಕಣ, ತಿನ್ಸೋ. ತಿನ್ಸಲ್ವಾ? ಹೇಗಿದೆ? ಇನ್ನೆಂಥದ್ದು? ನನಗೆ ಹಸುವಾದಾಗ ನಿನ್ನ ಕೈ ತುತ್ತು ತಿನ್ನಬೇಕು ಅಂತ ಎಷ್ಟು ಹಂಬಲಿಸ್ತಿದೆ ಗೊತ್ತಾ ಜೆಂಡೆ? ಒಂದು ತುತ್ತು ತಿಂದರೂ ಅದರಲ್ಲಿ ನಿನ್ನ ಪ್ರೀತಿನ ಬೆರೆಸಿ ತಿನ್ನಿಸ್ತಿದ್ದೆ. ಇದರಲ್ಲೂ ಬೆರೆಸಿದ್ಯಾ ಜೆಂಡೆ? ಇದರಲ್ಲೇನೂ ಬೆರೆಸಿಲ್ವಾ ಜೆಂಡೆ? ನನ್ನ ಪ್ರೀತಿ ಯಾವಾಗಲೂ ಇದರಲ್ಲಿ ಬೇರೆ ಏನು ಬೆರೆಸಿಲ್ವಾ ಅಂತ ಕೇಳಿದೆ.
ಆರ್ಯ, ನನ್ನನ್ನು ಹಾಗೆ ಕರಿಬೇಡ. ಸ್ವಾರ್ಥಿ ಸ್ವಾರ್ಥಿ. ಒಬ್ಬರ ಸಾವನ್ನ ನಿನ್ನ ಉಪಯೋಗಕ್ಕೆ ತಕ್ಕಂತೆ ಬಳಸ್ಕೊಳ್ಳೋದು, ಖಾಲಿ ಹಾಳೆಗಳ ಮೇಲೆ ಸಹಿ ಹಾಕ್ಸ್ಕೊಳ್ಳೋದು, ಇದೆಯಲ್ವ ನಿನಗೆ ಗೊತ್ತಿರೋದು? ನಿನ್ನಂಥವನ ಕೈಯಲ್ಲಿ ಪ್ರೀತಿ ಬೆರೆಸೋದಕ್ಕೆ ಹೇಗೆ ಸಾಧ್ಯ? ಓ, ಕೈ ಯಾಕೆ ನಡುಕ್ತಿದೆ? ತಟ್ಟೆನ ಕೆಳಗಿಟ್ಟು ಸ್ವಲ್ಪ ಸುಧಾರಿಸ್ಕೋ ಜೇಂಡೆ, ಆರಾಮಾಗಿರು. ನೀನು ಈ ಥರ ಭಯ ಪಡ್ತಿರೋದನ್ನ ನಾನು ಇವತ್ತೇ ನೋಡ್ತಿರೋದು.